ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಹೆಚ್ಚಾಗುತ್ತಲೇ ಇದೆ ಪಂಚಮಸಾಲಿ ಪೀಠದ ಫೈಟ್. ಸ್ವಾಮೀಜಿ ಪರ ನಿಂತವರ ವಿರುದ್ಧ ಟ್ರಸ್ಟಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶಿವಶಂಕರ್ ವಿರುದ್ಧ ಟ್ರಸ್ಟಿ ಚಂದ್ರಶೇಖರ್ ಪೂಜಾರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪೀಠ ಆರಂಭ ಆದಾಗಿನಿಂದ ಶಿವಶಂಕರ್ ಮಠದೊಳಗೆ ಬಂದಿಲ್ಲ. ನಿನ್ನೆ ಮಠದ ಒಳಗೆ ಬಂದಿದ್ದು ಸ್ವಾಗತ ಅಂತ ಚಂದ್ರಶೇಖರ್ ಹೇಳಿದ್ದಾರೆ. ಮಠದ ಅಭಿವೃದ್ಧಿ ಮಾಡಲಿ, ಅದು ಬಿಟ್ಟು ರಾಜಕೀಯ ಬೇಡ. ನಾನು ಒಳಗೆ ಬಂದೆ, ಅವರು ಹೊರಗೆ ಹೋದರು. ಗಂಡಸರಾದರೆ ನಾನು ಇದ್ದಾಗ ಬನ್ನಿ ಅಂತ ಹೇಳ್ತಾರೆ. ನಾವು ಗಂಡಸರಾಗಿದ್ದಕ್ಕೆ ತಲೆ ಎತ್ತಿ ನೋಡುವಂತೆ ಮಠ ಕಟ್ಟಿದ್ದೇವೆ. ಸುದ್ದಿಗೋಷ್ಠಿ ನಡೆಸಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಟ್ರಸ್ಟಿ ಚಂದ್ರಶೇಖರ್ ಪೂಜಾರ್. ನಾನು ಒಳಗೆ ಬಂದಿದ್ದೀನಿ, ನೀವು ಹೊರಗೆ ಹೋಗಿದ್ದೀರಿ. ಗಂಡು ಮಕ್ಕಳಾದ್ರೆ ಇಪ್ಪಟ್ಟು ಇಲ್ಲಿಗೆ ಬರ್ರಿ ಅಂತಕ್ಕಂಥ ಮಾತನ್ನು ಕೂಡ ತಾವು ಮಾತಾಡಿದಿರಿ. ಇವತ್ತು BC ಉಮಾಪತಿಯವರ ನೇತೃತ್ವದಲ್ಲಿ ಅಲ್ಲಿರ್ತಕ್ಕಂಥ ಟ್ರಸ್ಟಿಗಳು ನಾವೆಲ್ಲ ಗಂಡು ಮಕ್ಕಳು. ನಾವೆಲ್ಲ ಗಂಡು ಮಕ್ಕಳಾಗಿರೋದ್ರಿಂದಲೇ ನೀವು ಹೋಗಿ ಅಲ್ಲಿ ತಲೆ ಎತ್ತಿ ನೋಡೋಂಥ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿ ಹರಿಹರದ ಪಂಚಮಸಾಲಿ ಜಗದ್ಗುರು ಪೀಠವನ್ನು ಇವತ್ತು ಭಾಳ ಎತ್ತರಕ್ಕೆ ನಾವು ಕಟ್ಟಿ ಬೆಳೆಸಿದ್ದೀವಿ. ಹಾಗಾಗಿ ಈ ಯಾವುದೇ ಸವಾಲುಗಳನ್ನು ಆಗ್ತಕ್ಕಂಥ ಒಂದು ಮಾತುಗಳನ್ನು ತಾವು ಆಡದೆ, ಏನು ನಿನ್ನೆ ನೀವು 18 ವರ್ಷಗಳ ನಂತರ ಅಲ್ಲಿ ಹೋಗಿದ್ದೀರಿ, ಸಂತೋಷ. ನಿಮಗೇನು ಸಾಧ್ಯ ಇದೆನೋ ಸಮಾಜದ ಬಗ್ಗೆ ನಿಮಗೂ ಕೂಡ ಕಳಕಳಿ ಇದೆ. ನೀವು ಆ ಕೆಲಸವನ್ನು ಮಾಡಬೇಕೇ ವಿನಃ ಬೇರೆ ರೀತಿಯ ಮಾತುಗಳನ್ನು ಆಡಬಾರ್ದು ಅಂತೇಳಿ ಗೌರವಯುತವಾಗಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಏನೆಲ್ಲ ಮಾತನಾಡಿದಿರಿ ವೈಯಕ್ತಿಕವಾಗಿ, ಯಾರೋ ಸಿಮೆಣ್ಣಿ ಮಾರ್ತಿದ್ರು, ಪೆಟ್ರೋಲ್ ಮಾರ್ತಾರೆ, ಹಾಗೆ ಹೀಗೆ. ಇವತ್ತು ಚಾ ಮಾರ್ತಕ್ಕಂಥ ಒಬ್ಬ ಹುಡುಗ ಈ ದೇಶದ ಪ್ರಧಾನಿಯಾಗಿದ್ದಾರೆ. ನಮ್ಮ ಬದುಕುಗಳನ್ನು ಕಟ್ಕೊಳ್ಳೋದಕ್ಕೆ ಸಿಮೆಣ್ಣಿ ಮಾರಬೇಕಾಗ್ತದೆ, ಕೂಲಿ ಮಾಡಬೇಕಾಗ್ತದೆ. ಅಜಯ್ ಕುಮಾರ್ ಅಂತವ್ರು ಬ್ರೆಡ್ ಮಾರಬೇಕಾಗ್ತದೆ. ಇವತ್ತು ಎಲ್ಲರೂ ಕೂಡ ನಾವೆಲ್ಲವೂ ನಮ್ಮದೇ ಆಗಿರ್ತಕ್ಕಂಥ ಒಂದು ವೃತ್ತಿಯಿಂದ ಬಂದು ನಾವು ಈ ಸಮಾಜದಲ್ಲಿ ದೊಡ್ಡವರಾಗಬೇಕಾಗ್ತದೆ, ಆರ್ಥಿಕವಾಗಿ ಸಬಲರಾಗಬೇಕಾಗ್ತದೆ. ಯಾರ ವೈಯಕ್ತಿಕ ಬದುಕನ್ನು ಕೂಡ ಕೆರಳಿಸಬಾರ್ದು ಅಂಥೇಳಿ ಗೌರವಾನ್ವಿತ ಆಗಿರ್ತಕ್ಕಂಥ ಮಾಜಿ ಶಾಸಕರಿಗೆ ನಾನು ಈ ಸಂದರ್ಭದಲ್ಲಿ ಆಗ್ರಹ